ನಾನು ಬೆನ್ನಾಳದಿಂದ ಬರುತ್ತಿದ್ದೇನೆ. ನಾನು ಈ ಚರ್ಚಿಗೆ 4 ತಿಂಗಳಿಂದ ಬರುತ್ತಿದ್ದೇನೆ. ನನ್ನ ಸಾಕ್ಷಿ ಏನೆಂದರೆ, ನಾನು ಇಲ್ಲಿಗೆ ಬರುವುದಕ್ಕಿಂತ ಮೊದಲು ನನಗೆ 2 ವರ್ಷದಿಂದ ಹೊಟ್ಟೆ ಉರಿಯುತ್ತಿತ್ತು. ನಾನು ಡಾಕ್ಟರ್ ಬಳಿ ತೋರಿಸಿದೆ, ಆದರೆ ಗುಣವಾಗಲಿಲ್ಲ. ನನ್ನನ್ನು ಧಾರವಾಡದಲ್ಲಿ ಅಡ್ಮಿಟ್ ಮಾಡಿದರು. ಅಲ್ಲಿ 10 ದಿವಸ ಇದ್ದೆ, ಆದರೆ ಹೊಟ್ಟೆ ನೋವು ಕಡಿಮೆಯಾಗಲಿಲ್ಲ. ಅಲ್ಲಿಂದ ಹುಬ್ಬಳ್ಳಿಗೆ ಕರೆದುಕೊಂಡು ಹೋದರು. ಅಲ್ಲಿ ಕೂಡ ಗುಣವಾಗಲಿಲ್ಲ. ಬಾದಾಮಿ, ಬಾಗಲಕೋಟೆ, ಇಲ್ಕಲ್ ಎಲ್ಲ ಕಡೆಗೆ ಹಾಸ್ಪಿಟಲಿಗೆ ತೋರಿಸಿದರು. ಅವರು ಹೇಳಿದರು, ನೀನು ತೋರಿಸಿದೆ. ಅವರು ಹೇಳಿದರು, ನೀನು ಉಳಿಯುವುದಿಲ್ಲ ಹೇಳಿದರು. ನನ್ನ ತಮ್ಮಂದಿರು ಹೇಳಿದರು, ಇನ್ನೂ ನಮಗೆ ನಿನ್ನನ್ನು ತೋರಿಸಲು ಆಗುವುದಿಲ್ಲ. ನಾವು ಎಲ್ಲ ಕಡೆಗೆ ತೋರಿಸಿದೆವು, ಎಲ್ಲಿ ಹೋದರೂ ಗುಣವಾಗಲಿಲ್ಲ. ಇನ್ನು ನಿನಗೆ ಇಷ್ಟ ಬಂದ ಹಾಗೆ ಮಾಡು ಎಂದು ಹೇಳಿದರು. ನನ್ನನ್ನು ಆಸ್ಪತ್ರೆಯಿಂದ ಮನೆಗೆ ಕರೆದುಕೊಂಡು ಬಂದರು. ನಮ್ಮ ಮನೆಯ ನೆರೆಹೊರೆಯವರು ನನ್ನನ್ನು ನೋಡಲು ಬಂದರು. ನನ್ನ ಪರಿಸ್ಥಿತಿಯನ್ನು ನೋಡಿ, ಇವಳು ಸ್ವಲ್ಪ ದಿನ ಮಾತ್ರ ಬದುಕುತ್ತಾಳೆ ಎಂದು ಮಾತನಾಡಿಕೊಳ್ಳುತ್ತಿದ್ದರು. ನಾನು ಸಾಯುತ್ತೇನೆಂದು ಬಹಳವಾಗಿ ಅಳುತ್ತಿದ್ದೆ. ನನ್ನನ್ನು ಉಳಿಸಪ್ಪ ಎಂದು ಎಲ್ಲ ದೇವರಲ್ಲಿ ಬೇಡಿಕೊಂಡೆ, ಆದರೆ ನನ್ನನ್ನು ಯಾವ ದೇವರು ಕಾಪಾಡಲಿಲ್ಲ. ಕೊನೆಯದಾಗಿ ನನ್ನ ಹತ್ತಿರ ಒಬ್ಬಳು ಸಹೋದರಿ ಬಂದಳು. ಅವಳು ಯೇಸು ಸ್ವಾಮಿಯ ಅದ್ಭುತ ಸಂಗತಿಯನ್ನು ಹೇಳಿದಳು. ಯೇಸು ಸ್ವಾಮಿಯು ಸಾಯುವವರನ್ನು ಬದುಕಿಸುತ್ತಾನೆ, ಬೇನೆ ನೋವು ಇರುವವರನ್ನು ವಾಸಿ ಮಾಡುತ್ತಾನೆ ಎಂದು ಹೇಳಿದಳು. ಆ ಯೇಸು ನಿನ್ನನ್ನು ಕೈ ಬಿಡುವುದಿಲ್ಲ ಎಂದು ಹೇಳಿದಳು. ನಾನು ಅದನ್ನು ಕೇಳಿ ನನಗೆ ಬಹಳ ಸಂತೋಷವಾಯಿತು. ನಾನು ಭಾನುವಾರ ಈ ಚರ್ಚಿಗೆ ಬಂದೆ. ಇಲ್ಲಿಯ ಆರಾಧನೆ ಪ್ರಾರ್ಥನೆಯನ್ನು ಕೇಳಿ ತುಂಬಾ ಸಂತೋಷವಾಯಿತು. ಏಸಪ್ಪ ನನ್ನ ಪಾಲಿಗೆ ಇದ್ದಾನೆಂದು ತಿಳಿದುಕೊಂಡೆ. ಪ್ರಾರ್ಥನೆ ನಂತರ ದೇವರ ಸೇವಕರು ಬಳಿಗೆ ಹೋದೆ. ನನ್ನ ಕಷ್ಟವನ್ನು, ನನ್ನ ಸಂಕಟವನ್ನು ಅವರಿಗೆ ಹೇಳಿದೆ. ನನಗೆ ಹೊಟ್ಟೆ ಉರಿಯುವುದನ್ನು ಹೇಳಿದೆ. ಎಲ್ಲರೂ ನನಗೆ ನೀನು ಸಾಯಿತಿ ಎಂದು ಹೇಳುತ್ತಾರೆ ಎಂದು ಅವರ ಬಳಿ ಹೇಳಿದೆ. ನೀನು ಸಾಯುವುದಿಲ್ಲಮ್ಮ, ಬದುಕುತ್ತಿ ಎಂದು ಹೇಳಿದರು. ನಾನು ಪ್ರಾರ್ಥಿಸಿ ಕೊಟ್ಟಂತ ಎಣ್ಣೆಯನ್ನು ಹಚ್ಚಿಕೋ ಎಂದು ಹೇಳಿದರು. ನಾನು ದಿನಾಲೂ ಹಚ್ಚಿಕೊಂಡೆ. ಈಗ ನಾನು ನಿಮ್ಮ ಮುಂದೆ ಆರೋಗ್ಯದಿಂದ ನಿಂತುಕೊಂಡಿದ್ದೇನೆ. ನನಗೆ ಸಂಪೂರ್ಣವಾಗಿ ಯೇಸು ಸ್ವಾಮಿ ಬಿಡುಗಡೆ ಕೊಟ್ಟಿದ್ದಾನೆ. ನನ್ನ ಯೇಸು ಸ್ವಾಮಿಗೆ ಎಷ್ಟು ಸ್ತೋತ್ರ ಹೇಳಿದರೂ ಸಾಲದು. ಈಗ ನಾನು ನಿಮ್ಮ ಬಳಿಯಲ್ಲಿ ನಿಂತುಕೊಂಡಿದ್ದೇನೆ. ಯೇಸುವಿಗೆ ಸ್ತೋತ್ರ.